ಮೈಸೂರಿನ ಗೌಸಿಯಾ ನಗರದಲ್ಲಿ ಯುವಕನೊಬ್ಬನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೊಲೆಗೆ ಕಾರಣಗಳು ಏನು ಅಂತಕ್ಕಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಚಾಕುವಿನಿಂದ ಇರಿದು ಯುವಕನ ಕೊಲೆ ಪ್ರಕರಣ. ಫೈನಾನ್ಸ್ ಹಾವಳಿ ತಡೆಯೋದಕ್ಕೆ ಮುಂದಾಗಿದ್ದಕ್ಕೆ ಬಿತ್ತಾ ಈ ಯುವಕನ ಹೆಣ ಅಂತ ಪ್ರಶ್ನೆ. ಕೊಲೆಯಾದ ಶಹಬಾಜ್ ಮತ್ತು ಕೊಲೆ ಮಾಡಿದ ಆರೋಪಿ ಒಂದೇ ಏರಿಯಾದವರು. ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೌಸಿಯಾ ನಗರ. ಆ ಗೌಸಿಯಾ ನಗರದ ನಿವಾಸಿಗಳು ಇವರೆಲ್ಲ. ಗೌಸಿಯಾ ನಗರದಲ್ಲಿ ಈತ ಶಹಬಾಜ್ ವೆಲ್ಡಿಂಗ್ ಶಾಪನ್ನು ಇಟ್ಕೊಂಡಿದ್ದ. ಏರಿಯಾದಲ್ಲಿ ಫೈನಾನ್ಸ್ ಕಿರಿಕಿರಿ ಮಾಡ್ತಾ ಇದ್ರು ಈ ಕೊಲೆ ಆರೋಪಿಗಳು. ಈ ಬಗ್ಗೆ ಠಾಣೆಗೆ ದೂರು ಕೊಟ್ಟಿದ್ದಂತೆ ಮೃತ ಶಹಬಾಜ್ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ದೂರು ಕೊಟ್ಟ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ಕೂಡ ನಡೆದಿತ್ತು. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿಯೂ ಕೂಡ ಶಹಬಾಜ್ ಮೇಲೆ ಅವರೆಲ್ಲರೂ ಸೇರ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಚಿಕಿತ್ಸೆ ಫಲಿಸದೆ ಶಹಬಾಜ್ ಸಾವನ್ನಪ್ಪಿದ್ದಾನೆ. ಆರೋಪಿಗಳು ಪರಾರಿಯಾಗಿದ್ದಾರೆ. ಶಹಬಾಜ್ ತಮ್ಮನೂ ಕೂಡ ಜೊತೆನಲ್ಲೇ ಇದ್ದಂತೆ, ಬಟ್ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಈತನನ್ನು ಶಹಬಾಜ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆತನ ಪ್ರಾಣ ಪಕ್ಷಿ ಹಾರು ಹೋಗಿದೆ.